ಮುಂಚಿತವಾಗಿಯೇ ಅಡ್ವಾನ್ಸ್ ಆಗಿ ರಿಸರ್ವ್ ಟಿಕೆಟ್, ಸಾವಿಗೆ ರಿಸರ್ವ್ ಟಿಕೆಟ್ ತೆಗೆದುಕೊಂಡಾಗ ರಿಸರ್ವ್ ಆಗಿ ಬುಕ್ ಮಾಡ್ಕೊಳ್ಳೋ ಸೀಟ್ ಬುಕ್ ಮಾಡ್ಕೊಳ್ತೀವಿ ನೋಡಿ, ಬಸ್ಗೆ ಮತ್ತು ಟ್ರೈನ್ಗೆ ಅಥವಾ ಫ್ಲೈಟ್ಗೆ ಹೋಗ್ಬೇಕಂತಂದ್ರೆ. ಆ ರೀತಿ ನಾನು ಹೇಳಿಕೊಟ್ಟದನ್ನು ಮಾಡಿ, ಸೊ ಗೊತ್ತಿಲ್ಲ 41 ದಿನದಲ್ಲೇ ಸಾಲ ತೀರ್ಬೋದು ಅಥವಾ 3 ತಿಂಗಳು, 6 ತಿಂಗಳು, 9 ತಿಂಗಳು ಅತಿ ಬೇಗ ಸಾಲ ಮುಕ್ತರಾಗ್ತವೆ. ಇದು 100% ಗ್ಯಾರಂಟಿ. ಒಂದು ಆಫ್ಟರ್ ಆಲ್ ಒಂದು ಚಿಕ್ಕ ಬೆರಳು ಕೂಡ ಅಲ್ಲಾಡಲ್ಲ ಅಂತಂದರೆ ಗೊತ್ತಾಗದೆ ಅದೇ ಆಗ್ರಿ ಸಾಲ ಆಗ್ಬಿಡುತ್ತೆ. ಅಥವಾ ನಾನು ಯಾರಿಗೂ ಮೋಸ ಮಾಡಿ ಭಯ ಓಡಿಸಿ ಏನೋ ಸುಮ್ಮನೆ ದೋಷ ಇದೆ, ಇನ್ನೊಂದೇನೋ ಇದೆ, ಮತ್ತೊಂದಿದೆ ಅಂತಂತೇಳಿ ನನ್ನ ಒಂದು ಸ್ವಂತ ಬೆನಿಫಿಟ್ಗೆ ಏನೋ ಮಾಡ್ತಿದ್ದೀನಿ ಅಂದ್ಕೊಳ್ಳೋಣ. ನಿಜವಾಗ್ಲೂ ನಾನು ಮನುಷ್ಯತ್ವ ನನಗಿದೆಯಾ? ಯಾರಿಗೋ ತೋರಿಸ್ಬೇಕು ಅಂತ ಬದುಕ್ತಿರ್ತೀವಿ. ಇದು ಮನುಷ್ಯರಾದವ್ರು ಮಾಡ್ತಾರ? ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಾವೆಲ್ಲರೂ ಕೂಡ ಜೀವನದಲ್ಲಿ ತುಂಬಾ ಒಂದು ಒಳ್ಳೆ ಕಂಫರ್ಟಬಲ್ ಆದಂತಹ ಲೈಫ್ ಲೀಡ್ ಮಾಡಬೇಕು, ನಮ್ಮ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ಅನ್ಕೊಂಡಂತಹ ಗೋಲನ್ನ ರೀಚ್ ಆಗಬೇಕು ಅಂತ ತುಂಬಾ ಕಷ್ಟಪಡ್ತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ವ್ಯಾಪಾರ ಮಾಡ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳು ಯಾವ ರೀತಿಯಾಗಿ ಬಂದ್ಬಿಡುತ್ತೆ ಅಂತಂದ್ರೆ ಅನಿವಾರ್ಯವಾಗಿ ನಾವು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನಮಗೆ ಇವಾಗ ಬಹುಶಃ 1 ಲಕ್ಷ ನಮಗೆ ದುಡಿಮೆ ಇದ್ರೆ ನಾವು 2 ಲಕ್ಷದ ಕಮಿಟ್ಮೆಂಟ್ ನ ಮಾಡ್ಕೊಂಡ್ ಬಿಡ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಾವು ಆ ಸಾಲದ ಸುಳಿಯಿಂದ ಆಚೆ ಬರೋದಕ್ಕೆ ಆಗೋದೇ ಇಲ್ಲ. ಸಾಲದ ಮೇಲೆ ಸಾಲ ಆಗ್ತಾನೆ ಹೋಗುತ್ತೆ. ಎಷ್ಟು ದುಡ್ಡು ಬಂದ್ರೂ ಕೂಡ ನಮ್ಗೆ ಅದು ಸಾಕಾಗೋದೇ ಇಲ್ಲ. ಮನಿ ಮ್ಯಾನೇಜ್ಮೆಂಟ್ ಯಾವಾಗ ನಮ್ಗೆ ಮಾಡೋದಕ್ಕೆ ಬರೋದಿಲ್ವಾ, ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಿಚುವೇಶನ್ ಅನ್ನ ನಾವು ಅನುಭವಿಸೋದಕ್ಕೆ ಆಗತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಯಾವ ರೀತಿಯಾಗಿ ನಾವು ಈ ಸಾಲದ ಸುಳಿಯಿಂದ ಆಚೆ ಬರಬಹುದು, ಯಾವ್ಯಾವ ಸಂದರ್ಭಗಳಲ್ಲಿ ಈ ಸಾಲ ಮಾಡುವಂತಹ ಒಂದು ಸಿಚುವೇಶನ್ ಬಂದ್ಬಿಡತ್ತೆ, ನಾವು ಹೇಗೆ ಅದರ ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ, ಅದರಿಂದ ಹೇಗೆ ಬರಬಹುದು, ಹಾಗೆ ನಮ್ಮ ಮುಂದಿನ ಕಾರ್ಯಾಗಾರದಲ್ಲೂ ಕೂಡ ಸಾಲದಿಂದ ಮುಕ್ತಿಯನ್ನ ಪಡೆಯೋದು ಹೇಗೆ, ಅದರ ಬಗ್ಗೆ ಕೂಡ ವಿಶೇಷವಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಒಂದು ಚಿಕ್ಕ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಾವ್ ಯಾಕೆ ಸಾಲ ಮಾಡಬಾರ್ದು, ಸಾಲ ಮಾಡಿದ್ರೆ ಏನಾಗುತ್ತೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಅದರಿಂದ ಆಚೆ ಬರೋದು ಹೇಗೆ, ಇದೆಲ್ಲದರ ಬಗ್ಗೆ ವಿಶೇಷ ಮಾಹಿತಿಯನ್ನ ಗುರುಗಳು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತು ದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವ ಚೇತನ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನಮ್ಮ ಮುಂಬರುವ ಕಾರ್ಯಾಗಾರದಲ್ಲಿ ನೀವು ಕಾರ್ಯಾಗಾರಕ್ಕೆ ಬರುವಂಥವರೆಲ್ಲರಿಗೂ ಕೂಡ ಋಣಮುಕ್ತಿ ದೀಕ್ಷೆಯನ್ನ ಕೊಡ್ತಾ ಇದ್ದೀರಾ. ಅದರ ಜೊತೆಗೆ ಋಣಮುಕ್ತೇಶ್ವರ ಶಿವ ವ್ರತವನ್ನ ಕೂಡ ಅವರಿಂದ ಮಾಡಿಸ್ತಾ ಇದ್ದೀರಾ. ಅಂತಂದ್ರೆ ಯಾರೆಲ್ಲರೂ ಈ ಋಣ ಇಟ್ಕೊಂಡಂಥವ್ರು, ಸಾಲ ಬಾಧೆಯಿಂದ ಬಳಲ್ತಾ ಇರುವಂಥವ್ರು, ಅವರೆಲ್ಲರೂ ಕೂಡ ಅದರಿಂದ ಆಚೆ ಬರಲಿ ಅನ್ನುವ ಉದ್ದೇಶದಿಂದ ಕಾರ್ಯಾಗಾರಕ್ಕೆ ಬರುವವರಿಗೆಲ್ರಿಗೂ ಕೂಡ ಈ ವಿಶೇಷ ವ್ರತವನ್ನ ಮಾಡಿಸ್ತಿದ್ದೀರಾ. ಇದರ ಮತ್ತಷ್ಟು ವಿಶೇಷತೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬಹುದಾ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ? ಖಂಡಿತವಾಗಿ. ಸೊ ಮುಂಬರುವ ಕಾರ್ಯಾಗಾರ ಇಟ್ ಈಸ್ ಮೈ ಪರ್ಸ್ನಲ್ ಫೇವ್ರೆಟ್. ಯಾಕಂತಂದರೆ ಈ ಕಲಿಯುಗದಲ್ಲಿ ಹೆಚ್ಚು ಜನ ಕಾಯಿಲೆಗಳಿಗಿಂತ ಹೆಚ್ಚು ನರಳುತ್ತಿರುವಂಥದ್ದು ಈ ಸಾಲ ಬಾಧೆಯಿಂದ. ಸೊ ಹಾಗಾಗಿ ಈ ವರ್ಕ್ಶಾಪ್ ಮಾತ್ರ ಎಲ್ಲದಕ್ಕಿಂತ ವಿಭಿನ್ನವಾಗಿರುತ್ತೆ. ಇನ್ಫ್ಯಾಕ್ಟ್ ಸ್ಪೆಷಲ್ ವರ್ಕ್ಶಾಪ್ಗಿಂತಲೂ ಇನ್ನೂ ಹೆಚ್ಚು ಸ್ಪೆಷಲ್ ಇದೆ. ಯಾಕಂತಂದರೆ ನಾನು ಗುರುಗಳಾಗಿ ನನಗೆ ಗೊತ್ತು ಈ ಸಾಲದ ಕಷ್ಟಗಳು, ಈ ಹೊರೆ ಅನ್ನುವಂಥದ್ದು, ಬಾಧೆ ಅನ್ನುವಂಥದ್ದು ಎಷ್ಟು ದೊಡ್ಡದ್ದು ಅಂತಂತೇಳಿ. ಸೊ ತಾತ್ಪರ್ಯವಾಗಿ ಕೆಲವೊಂದು ನಾನು ನಿಮ್ಗೆ ತಿಳಿಸ್ಬೇಕು. ಮುಂಚಿತವಾಗಿ ವಿಶೇಷತೆಗಳಿಗೆ ಬರೋದಕ್ಕಿಂತ ಮುಂಚೆ, ಸಾಲ ಮಾಡಿ ಜೀವನ ಮಾಡೋದು ಒಂದೇ, ಸತ್ತ ಹೆಣಕ್ಕೆ ಅಲಂಕಾರ ಮಾಡೋದು ಒಂದೇ. ಸೊ ಸಾಲ ಮಾಡಿ ಜೀವನ ಮಾಡೋದು ಒಂದೇ, ಸತ್ತ ಹೆಣಕ್ಕೆ ಅಲಂಕಾರ ಮಾಡೋದು ಒಂದೇ. ಒಂದು ಕಡೆ ಸಾಲ ತೀರೋಲ್ಲ, ಇನ್ನೊಂದು ಕಡೆ ಸತ್ತ ಹೆಣ ಬದುಕಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ತಿಳ್ಕೊಳ್ಳಿ,
ಸಾಲ ಆಗೋಗ್ಬಿಟ್ಟಿದೆ. ಈಗ ಇನ್ನೂ ಸಾಲ ಮಾಡಿ ಮಾಡಿ ಹೇಗೇಗೋ ಒಂದು ತಿಂಗಳನ್ನು ಮುಂದೂಡ್ಕೊಂಡು ಹೋಗ್ಬೇಡಿ. ಇಟ್ಸ್ ಲೈಕ್ ನಾನು ಯಾರನ್ನೇ ಕೇಳಲಿ ಸಾಲ ಮಾಡಿದವ್ರನ್ನ, ಅವ್ರು ಹೇಳೋದು ಹೀಗೆ, ಬೇರೆ ಕಡೆಯಿಂದ ಸಾಲ ಮಾಡೋದು, ಈ ಒಂದು ತಿಂಗಳ ಕಂತುಗಳನ್ನು ಕಟ್ಕೊಂಡು ಮುಂದಕ್ಕೆ ಹೋಗೋದು. ಈಗ ಮುಂದೆ ಮುಂದೆ ಹೋಗ್ತಿರೋದು ಕೇವಲ ನಿಮ್ಮ ದಿನಗಳಲ್ಲ, ತಿಂಗಳುಗಳಲ್ಲ, ನಿಮ್ಮ ಆಯಸ್ಸು ಬೇಗ ಮುಗಿದೋಗ್ತಿದೆ ಗೊತ್ತಿರಲಿ. ಈ ಸಾಲ ಮಾಡೋದು ಹೇಗೆ ಅಂತಂದರೆ, ಸಾಲ ಮಾಡೋರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಮುಂಚಿತವಾಗಿಯೇ ಅಡ್ವಾನ್ಸ್ ಆಗಿ ರಿಸರ್ವ್ ಟಿಕೆಟ್, ಸಾವಿಗೆ ರಿಸರ್ವ್ ಟಿಕೆಟ್ ತೆಗೆದುಕೊಂಡಾಗೆ. ರಿಸರ್ವ್ ಆಗಿ ಬುಕ್ ಮಾಡ್ಕೊಳ್ಳೋ, ಸೀಟ್ ಬುಕ್ ಮಾಡ್ಕೊಳ್ತೀವಿ ನೋಡಿ, ಬಸ್ಗೆ ಮತ್ತು ಟ್ರೈನ್ಗೆ ಅಥವಾ ಫ್ಲೈಟ್ಗೆ ಹೋಗ್ಬೇಕಂತಂದರೆ. ಆ ರೀತಿ ಸಾಲ ಮಾಡೋದು ಅಂತಂದರೆ ಸಾವಿಗೆ ಮುಂಗಡವಾಗಿ ಬುಕ್ಕಿಂಗ್ ಟಿಕೆಟ್ ತೆಗೆದುಕೊಂಡಾಗೆ. ತುಂಬ ಜನ ಕಲಿಯುಗದಲ್ಲಿ ಆಲ್ರೆಡಿ ಟಿಕೆಟ್ ಒಂದಲ್ಲ 2-3 ಟಿಕೆಟ್ ಅಂತ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ. ನೀವು ತೊಗೊಂಡಿದ್ದೀರಾ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಬೇಗ ಆ ಟಿಕೆಟ್ನ ಹರಿದಾಕಿ ನಾವು ಶ್ರೀಮಂತಿಕೆ ಕಡೆಗೆ ಬರಬೇಕು. ಹಾಗೆಯೇ ತೀರ್ಸೋಕ್ಕಾಗದಷ್ಟು ಸಾಲ ಮಾಡಿದರೆ ಸಾವು ನಮಗೆ ಬೆಸ್ಟ್ ಫ್ರೆಂಡ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಂತೆ. ಅಂದರೆ ತೀರ್ಸೋಕ್ಕಾಗದಷ್ಟು ಸಾಲ ಮಾಡಿದರೆ ನೋ ಡೌಟ್ ಸಾವು ಎಲ್ಲರಿಗೂ ಭಯ ಹುಟ್ಟಿಸುತ್ತೆ. ಆದರೆ ಸಾಲ ಅನ್ನೋಂಥದ್ದು ಇದೆಯಲ್ವಾ, ಸಾವಿಗೆ ಭಯ ಹುಟ್ಟಿಸುತ್ತೆ, ಗೊತ್ತಿರಲಿ. ಸೊ ಸಾಲಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸೊ ಕಲಿ ಎಲ್ಲಿದ್ದಾನೆ, ಆ ರಾಕ್ಷಸ ಎಲ್ಲಿದ್ದಾನೆ ಅಂತಂದರೆ ಕಲಿಯುಗದಲ್ಲಿ ಸಾಲದ ರೂಪದಲ್ಲಿದ್ದಾನೆ. ಸಾಲ ಮಾಡಿದವ್ರಿಗೆ ಗೊತ್ತು ಅವ್ರ ಕಷ್ಟ ಎಷ್ಟು ಅಂತೇಳಿ. ಎಲ್ಲವೂ ಪರ್ಫೆಕ್ಟಾಗಿ ಕಾಣಿಸುತ್ತೆ ಹೊರನೋಟಕ್ಕೆ, ಆದರೆ ಒಳಗಡೆ ಪ್ರತಿದಿನ ಅವರು ಸಾವನ್ನು ಅನುಭವಿಸ್ತಿರ್ತಾರೆ. ಸೊ ಅದಕ್ಕೋಸ್ಕರ ಮುಂಬರುವ ಕಾರ್ಯಾಗಾರ ತುಂಬ ವಿಶೇಷವಾಗಿರುವಂಥದ್ದು. ಸಾಲ ಮುಕ್ತರಾಗಬೇಕು, ಋಣ ಮುಕ್ತರಾಗಬೇಕು, ಶ್ರೀಮಂತರಾಗಬೇಕು, ಇರುವಷ್ಟು ದಿನ ಸಂತೋಷವಾಗಿ ಫ್ಯಾಮಿಲಿ ಜೊತೆ ಬದುಕಬೇಕು ಅನ್ನೋಂಥವ್ರಿಗೆ ಈ ಕಾರ್ಯಾಗಾರವಾಗಿರುತ್ತೆ. ಋಣಮುಕ್ತಿ ದೀಕ್ಷೆಯನ್ನು ನಾನು ಪ್ರತಿಯೊಬ್ಬರಿಗೂ ನಾನೇ ಕೊಡ್ತಿದ್ದೇನೆ. ನಿಮ್ಮ ಕೈಗಳಿಗೆ ನಾನು ಕಂಕಣ ಕಟ್ತಿದ್ದೇನೆ. 41 ದಿನಗಳ ಋಣಮುಕ್ತೇಶ್ವರ ಶಿವಶಕ್ತಿ ವ್ರತವನ್ನು ನಾವು ಕಾರ್ಯಾಗಾರದ ದಿನದಿಂದಲೇ ಪ್ರಾರಂಭಿಸ್ತಿದ್ದೇವೆ. ಇದೇ ಪ್ರಪ್ರಥಮ ಬಾರಿಗೆ ಇದೆಲ್ಲ ಮಾಡುವಂಥದ್ದು. ಅಷ್ಟೇ ಅಲ್ಲ, ಕುಜ ದೋಷ ಅಥವಾ ಇನ್ನಿತರೆ ದೋಷಗಳಿದ್ದರೆ ಅಥವಾ ವಾಸ್ತು ಶಾಂತಿಯನ್ನು ಅಲ್ಲಿ ಹೇಳಿಕೊಟ್ಟು ಮಾಡಿಸ್ತಿದ್ದೇನೆ. ಸೊ ಇಷ್ಟೆಲ್ಲ ವಿಶೇಷತೆಗಳನ್ನೊಳಗೊಂಡಂಥ ಕಾರ್ಯಾಗಾರ ಈ ಮುಂಬರುವ ಸೆಪ್ಟೆಂಬರ್ 6, 2026 ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6:30, 7 ಗಂಟೆ ತನಕ ಇರುತ್ತೆ. ನಿಮ್ಮ ಜೊತೆ ನಾನಿದ್ದೇನೆ. ಭಯ ಪಡೋದಕ್ಕೆ ಹೋಗಬೇಡಿ. ಆರಾಮವಾಗಿ ಸಾಲ ತೀರುತ್ತೆ. ನಿಶ್ಚಿಂತೆಯಾಗಿ ಬನ್ನಿ. ನಾನು ಹೇಳಿಕೊಟ್ಟದನ್ನು ಮಾಡಿ. ಸೊ ಗೊತ್ತಿಲ್ಲ, 41 ದಿನದಲ್ಲೇ ಸಾಲ ತೀರ್ಬೋದು, ಅಥವಾ 3 ತಿಂಗಳು, 6 ತಿಂಗಳು, 9 ತಿಂಗಳು, ಅತಿ ಬೇಗ ಸಾಲ ಮುಕ್ತರಾಗ್ತವೆ. ಇದು 100% ಗ್ಯಾರಂಟಿ. ನೀವಲ್ಲಿ ಬರ್ತೀರಾ, ನೀವಲ್ಲಿ ತಿಳ್ಕೊಳ್ತೀರಾ, ಆಮೇಲೆ ನೀವು ನನಗೆ ಹೇಳಿ, ಹೌದು ಗುರುಗಳು ಹೇಳೋದು ಸತ್ಯ ಅಂತಂತೇಳಿ. ಬಂದು ಟೆಸ್ಟ್ ಮಾಡಿ ಕಲೀರಿ, ಸಾಲ ಮುಕ್ತರಾಗಿ. ಖಂಡಿತವಾಗ್ಲೂ ಗುರುಗಳೇ. ಈಗ ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ಸಾಲ ಮಾತ್ರ ಮಾಡಬಾರ್ದಪ್ಪ, ಸಾಲ ಇದ್ರೆ ಟೆನ್ಷನು, ಏನಿರುತ್ತೋ ಅದರಲ್ಲೇ ನೆಮ್ಮದಿಯಾಗಿರೋಣ ಅಂತ. ಬಟ್ ಕೆಲವೊಂದ್ಸಲ ಹೇಗೆ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಗುರುಗಳೇ, ನಮಗೆ ಅರಿವಿಗೆ ಬಾರದಂತೆ, ನಮಗೆ ಗೊತ್ತಿಲ್ಲದಂತೆ ಒಂದು ರೀತಿ ಸಾಲ ಆಗ್ಬಿಡುತ್ತೆ, ಅಥವಾ ಸಾಲ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂದೋದಾಗ್ಬಿಡುತ್ತೆ. ಇದು ಯಾಕಾಗತ್ತೆ ಗುರುಗಳೇ? ಓಕೆ, ಗೊತ್ತಾಗದೆ ಅಂತಂತ ಹೇಳಿದ್ರೆ, ಇದ್ರ ಬಗ್ಗೆ ನಾನು ಸ್ಪೆಷಲ್ ಕಾರ್ಯಾಗಾರದಲ್ಲಿ ಒಂದು ತಂತ್ರದ ಮೂಲಕ ಮಾಡಿಸಿದ್ದೆ. ಯಾರೆಲ್ಲ ಸ್ಪೆಷಲ್ ವರ್ಕ್ಶಾಪ್ಗೆ ಬಂದಿರ್ತೀರೋ ಅವ್ರಿಗೆ ಇದು ಗೊತ್ತಿರುತ್ತೆ. ಎನಿವೆ, ಮೇಡಮ್ ಕ್ವೆಶನ್ ತುಂಬ ವ್ಯಾಲಿಡ್ ಅಂತ ಇನ್ನು ಉಳಿದವರು ಅಂದ್ಕೊಳ್ತೀರಾ. ನಿಮಗೋಸ್ಕರ ಈ ಒಂದು ಎಕ್ಸ್ಪೆರಿಮೆಂಟು. ಸೊ ಎಲ್ಲರೂ ನಿಮ್ಮ ಬಲಗೈಯನ್ನು ಮೇಲಕ್ಕೆ ತಗೊಳ್ಳಿ. ನೀವು ತಗೊಳ್ಳಿ ಬಲಗೈನ. ಸೊ ಬಲಗೈನ ಮೇಲಕ್ಕೆ ತಗೊಂಡ್ರಿ. ಈಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅಷ್ಟೇ. ಈಗ ನಿಮ್ಮ ಹತ್ರ ಬೆರಳಿದೆ ನೋಡಿ, 5 ಬೆರಳುಗಳಿದಾವಲ್ವಾ, 5 ಬೆರಳನ್ನ ಅಲ್ಲಾಡಿಸ್ಬೋದಾ? ಓಕೆ, ಅಲ್ಲಾಡಿಸ್ತಿದ್ದೀರಾ? ಆರಾಮಾಗಿ ಅಲ್ಲಾಡೋದು ನೋಡಿ. ಓಕೆ, ಈಗ ನಿಮಗೆ ಗೊತ್ತಾಗದೇ ಇರೋ ಹಾಗೆ ಕಿರು ಬೆರಳನ್ನು ಅಲ್ಲಾಡಿಸಿ. ನಿಮಗೆ ಗೊತ್ತಾಗಬಾರ್ದು, ಅಲ್ಲಾಡಿಸಿ. ನಿಮಗೆ ಗೊತ್ತಾಗದೇ ಇರೋವಾಗ ಅಲ್ಲಾಡಿಸ್ಬೇಕು. ಈಗ ನನಗೆ ಗೊತ್ತಾಗೋ ರೀತಿ ಅಂತಂದರೆ ಅಲ್ಲಾಡಿಸ್ತೀರ ಆರಾಮಾಗಿ. ಗೊತ್ತಾಗಬಾರ್ದು. ಈಗ ಅಲ್ಲ, ಗೊತ್ತಾಗದೆ ಒಂದು ಆಫ್ಟರ್ ಆಲ್ ಒಂದು ಚಿಕ್ಕ ಬೆರಳು ಕೂಡ ಅಲ್ಲಾಡಲ್ಲ ಅಂತಂದರೆ ಗೊತ್ತಾಗದೆ ಅದೇ ಅಗ್ರಿ ಸಾಲ ಆಗ್ಬಿಡುತ್ತೆ. ಅಲ್ಲ, ಗೊತ್ತಾಗಲೇ ಇಲ್ಲ ಸ್ವಾಮಿ ಇಂಥವ್ರನ್ನ ಮದುವೆ ಆಗ್ಬಿಟ್ಟೆ, ಅಲ್ಲ ಗೊತ್ತಾಗಲೇ ಇಲ್ಲ ನನಗೆ ಇದಾಗೋಯ್ತು, ಅದಾಗೋಯ್ತು, ಕೆಟ್ಟದಾಗೋಯ್ತು. ಗೊತ್ತಾಗದೆ ಏನೇನಾಗುತ್ತೋ ಅದಕ್ಕೆಲ್ಲ ಶಿವ, ಆ ದೇವರು, ವಿಶ್ವ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಈಗ ನಾವು ಬಂದಿಲ್ಲಿ ಕೂತ್ಕೊಂಡಿದ್ದೇನೆ, ಕೆಳಗಡೆ ಯಾವುದೋ ಇರುವೆ ಸಿಕ್ಕಾಕೊಂಡ್ಬಿಟ್ಟಿದೆಯೇನೋ ಗೊತ್ತಿಲ್ಲ ನನಗೆ. ನಾವೆಲ್ಲರೂ ನಡ್ಕೊಂಡು ಎಲ್ಲೆಲ್ಲೋ ಓಡಾಡ್ತಿರ್ತೇವೆ.
ಗೊತ್ತಾಗದೆ ತುಳಿದ್ಬಿಟ್ಟಿರ್ತೇವೆ, ಬ್ಯಾಕ್ಟೀರಿಯಾ ಕಾಣೋದೇ ಇಲ್ಲ ಕಣ್ಣಿಗೆ, ಅದಕ್ಕೆಲ್ಲ ಶಿಕ್ಷೆನೇ ಆಗೋದಿಲ್ಲ. ಬಟ್ ಗೊತ್ತಾಗಿ ಮಾಡಿಯೂ ಗೊತ್ತಾಗದೆ ಅಂತ ಹೇಳ್ತೀವಲ್ವಾ, ಡಬಲ್ ಶಿಕ್ಷೆ ಆಗುತ್ತೆ ನನ್ನ ಪ್ರಕಾರ. ಸೊ ಸಾಲ ಗೊತ್ತಾಗಿಯೇ ಆಗಿರೋದು. ನಿಮಗೆ ಗೊತ್ತಿದೆ, ನಿಮಗೆ ಚೈತನ್ಯ ಇದೆ ನೋಡಿ, ಸಾಲ ಮಾಡೋದಕ್ಕೂ ಚೈತನ್ಯ ಬೇಕು. ಯಾಕಂದರೆ 84 ಲಕ್ಷ ಜೀವರಾಶಿಗಳಿಗೆ ಸಾಲ ಅನ್ನೋದೇ ಗೊತ್ತಿಲ್ಲ, ಸಾಲ ಮಾಡೋಕ್ಕೂ ಬರೋದಿಲ್ಲ, ಅವು ಗೊತ್ತೇ ಇಲ್ಲ. ಯು ಲಿಟ್ರಲಿ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್ನ ಹೊರತುಪಡಿಸಿದರೆ, ಮನುಷ್ಯನ ಹೊರತುಪಡಿಸಿದರೆ ಬೀದಿಯಲ್ಲಿರೋ ನಾಯಿಗಳಿಗೂ ಸಾಲ ಇಲ್ಲ, ನೆಮ್ಮದಿಯಾಗಿದ್ದಾವೆ. ಅಲ್ಲ, ಪಕ್ಷಿಗಳು, ಕಾಗೆಗಳೆಲ್ಲ ಓಡಾಡ್ತಿರುತ್ತೆ ಆಕಾಶದಲ್ಲಿ, ಈ ಇರುವೆಗಳು ಏನೆಲ್ಲ ಇದೆಯಲ್ವ ನಮ್ಮ ಸುತ್ತಮುತ್ತ, ಯಾವುದಕ್ಕೂ ಸಾಲ ಇಲ್ಲ ರೀ. ಅಂತಂದರೆ ನಮ್ಮ ಚೈತನ್ಯ, ನಮ್ಮ ಕಾನ್ಷಿಯಸ್ನೆಸ್ಸು ಪ್ರಾಣಿಗಿಂತ ಕೆಳಗಡೆ ಹೋದಾಗ ಮಾತ್ರ, ಅಂದರೆ ರಾಕ್ಷಸರಿಗೆ ಮಾತ್ರ ಸಾಲ ಇರುವಂಥದ್ದು, ಋಣಬಾಧೆಗಳಿರುವಂಥದ್ದು. ಅದಕ್ಕೋಸ್ಕರ ಮುಂಬರುವ ಕಾರ್ಯಾಗಾರ ತುಂಬ ಸ್ಪೆಷಲ್ಲು. ನೀವು ಏನೇ ಮಾಡಿದ್ರೂ ಸಾಲದ ಆಚೆಗೆ ಬರೋದಕ್ಕಾಗಲ್ಲ. ಈ ಒಂದು ತತ್ವವನ್ನು, ಅಂದರೆ ವಿಶ್ವ ತತ್ವವನ್ನು ಕಲಿದೆ ಹೋದರೆ ನೀವು ಹೇಳ್ತಿದ್ದೀನಿ, ಏನೇ ಸರ್ಕಸ್ ಮಾಡ್ಬೋದು. ಅಥವಾ ನೀವು ಬೇಕಾದರೆ ChatGPT ಎಲ್ಲ ಹಾಕಿ ನೋಡಿ ಹೇಗೆ ಸಾಲದಿಂದ ಹೊರಗಡೆ ಬರೋದು ಅಂತ, ಅದೂ ಒಂದು ಮಾಹಿತಿ ಕೊಡುತ್ತೆ. ಬಟ್ ಅದೆಲ್ಲ ನಮ್ಮ ಕ್ಲಾಸಲ್ಲಿರೋವಂಥದ್ದು. ಸೊ ಹಾಗಾಗಿ ಬನ್ನಿ, ಕಲೀರಿ, ಮಾಡಿ, ಸಾಲದಿಂದ ಮುಕ್ತಿ ಹೊಂದಿ. ಸೊ ಇದು ಒಂದು ಗೊತ್ತಾಗದೆ ಅನ್ನೋದಕ್ಕೆ ನಾನು ಇದನ್ನು ಹೇಳಿದೆ. ಏಕೆ ಸಾಲ ಆಯಿತು ಅಂತ ನಾನು ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಹೇಳಲಿಕ್ಕಿದೆ. ಈಗ ನೋಡಿ, ಸಹಜವಾಗಿ ನಾವು ಯಾರಾದರೂ ತಪ್ಪು ಮಾಡಿದ್ರೆ, ಈಗ ದಾರಿಯಲ್ಲಿ ಹೋಗ್ತಿರ್ತೀವಿ, ಕಾರ್ ಓಡಿಸ್ಕೊಂಡು ಹೋಗ್ತಿರ್ತೀವಿ, ಯಾರೋ ದಿಢೀರ್ನೇ ಅಡ್ಡದಿಡ್ಡಿ ಬಂದುಬಿಡ್ತಾರೆ, ಆಚೆ ಏನೋ ಮಾಡಿಬಿಡ್ತಾರೆ, ಅಥವಾ ಮನೆಗಳ ಹತ್ರ ಏನೇನೋ ತಪ್ಪುಗಳಾಗ್ತಿರುತ್ತೆ. ನಾವು ಏನೆಲ್ಲ ಪದ ಬಳಕೆ ಮಾಡಿ ಬೈತೇವೆ, ನೀವೇನಾದರೂ ಹೇಳ್ಬೋದಾ? ಅಲ್ಲ, ನೀವು ಬಳಸದೆ ಹೋದರೂ ಜನಗಳು ಮಾತಾಡೋದು ಸಹಜವಾಗಿ. ಕಣ್ ಕಾಣಿಸಲ್ವಾ, ಎಲ್ಲಿ ನೋಡ್ಕೊಂಡು ಓಡಿಸ್ತಿದ್ಯಾ, ಅದೆಲ್ಲ ಕೆಟ್ಟ ಮಾತುಗಳಲ್ಲ. ಇನ್ನು ಕೆಟ್ಟದಾಗಿ ಮಾತಾಡ್ತಾರಲ್ವ. ಈಗ ಸಪೋಸ್ ನಾವು ಹೋಗ್ತಿರ್ತೇವೆ, ದಾರಿಯಲ್ಲಿ ಹೇಳ್ತಾರೆ, ಏಯ್ ಗೂಬ್ ನನ್ನ ಮಗನೇ ಅಂತಾರೆ ನೋಡಿ. ಅಲ್ಲಿ ಹೇಳಿರೋದೇನು, ಗೂಬೆ ನನ್ನ ಮಗನೇ. ಓಕೆ, ಆಮೇಲೆ ಕತ್ತೆ ಅಂತ ಬೈತಾರೆ, ಕರೆಕ್ಟ್ ಅಲ್ವ? ಮನೆಗಳಲ್ಲಿ ಬೈತಾರಲ್ವ, ಕತ್ತೆ ಮುಂಡೆದೆ ಅಂತಾರೆ. ಆಮೇಲೆ ಇನ್ನೂ ಏನೇನು ಅಂತಾರೆ, ಹಂದಿ ಅಂತಾರೆ. ಹೊಟ್ಟೆಗೆ ಏನು ತಿಂತೀಯ ನೋಡಿ, ಕರೆಕ್ಟ್ ಅಂತಾರಲ್ವ? ಇನ್ನು ಏನೇನೆಲ್ಲ ಬಳಸ್ತಾರೆ, ಕತ್ತೆಗೆ ಹೋಲಿಸ್ತಾರೆ, ಗೂಬೆಗೆ ಹೋಲಿಸ್ತಾರೆ, ನಾಯಿ ಅಂತ ಹೇಳ್ತಾರೆ, ಕೋತಿ ಅಂತಾರೆ, ಕೋತಿ ನನ್ನ ಮಕ್ಕಳ್ರ ಅಂತಾರೆ, ಕರೆಕ್ಟಾ? ಇಲ್ಲೆಲ್ಲ ನೀವು ಗಮನಿಸ್ತಿದ್ದೀರಾ? ಅಲ್ಲಿ ಬೈತಿರೋದು ನಮಗಲ್ಲ. ಈಗ ಸಪೋಸ್ ಯಾರೋ ಒಬ್ಬರು ನನಗೆ ಬೈದರು ಅಂದ್ಕೊಳ್ಳಿ, ಈಗ ಗೂಬ್ ನನ್ನ ಮಗನೇ ಅಂತಂದ್ರೆ ಅಂದ್ಕೊಳ್ಳಿ. ಈಗ ಯಾರಿಗೆ ಬೈತಿದ್ದಾರೆ, ಗೂಬೆ ಕಾನ್ಷಿಯಸ್ನೆಸ್ ಹೊಂದಿದೆ ಇವನಲ್ಲಿ ಅಂತ. ಯಾರೋ ಒಬ್ಬ ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾನಂದರೆ, ಈ ನಾಯಿ ನೋಡ್ಕೊಂಡು ಬರೋಕ್ಕಾಗಲ್ಲ ಅಂತಂದರೆ, ಇಲ್ಲಿ ನಾಯಿಗಿಂತ ಕೀಳಾಗಿ ಒಂದು ಮನುಷ್ಯ ಬಿಹೇವ್ ಮಾಡ್ತಿರೋದಕ್ಕೆ, ವರ್ತಿಸ್ತಿರೋದಕ್ಕೆ ನಾವು ಈ ಪದವನ್ನು ಬಳಸ್ತಿದ್ದೇವೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಮಗೀಗ. ಬಿಕಾಸ್ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಮನುಷ್ಯ ಆದರೆ ಆ ಮನುಷ್ಯನಲ್ಲಿ ದೇವರ ಗುಣಗಳಿರಬೇಕು. ನಮಗೆ ಇನ್ನೊಬ್ಬರನ್ನ ದ್ವೇಷ ಮಾಡ್ತಿದ್ದೀವಿ ಅಂತಂದರೆ ಅದು ಮನುಷ್ಯ ಗುಣ ಅಲ್ಲ, ಅದು ರಾಕ್ಷಸ ಗುಣ. ಅದಕ್ಕೆ ನಾವು ಬೈಬೇಕು ಅಂತಂದರೆ ನೇರವಾಗಿ ಬೈಯೋದಕ್ಕೆ ಆಗ್ತಾನೇ ಇಲ್ಲ ನಮ್ಮ ಕೈಯಲ್ಲಿ. ಎಲ್ಲ ಪ್ರಾಣಿಗಳು ಕಂಪೇರ್ ಮಾಡಬೇಕು, ಇಲ್ಲ ಕೆಳದರ್ಜೆಯ ಬೇರೆ ಒಂದು ವಸ್ತುಗಳಿಗೆ. ಈಗ ಹೊಟ್ಟೆಗೆ ಏನು ತಿಂತೀಯ ಅಂತಂದರೆ, ಹೊಟ್ಟೆಗೆ ಅನ್ನ ತಿಂದವರು, ಅಥವಾ ಮುದ್ದೆ ತಿಂದವರು, ಅಥವಾ ರೊಟ್ಟಿ ತಿಂದವರು, ಅಥವಾ ನಮ್ಮ ಭಾಗದಲ್ಲಿ ಏನಿದೆಯೋ ಅದನ್ನು ತಿಂದವರು ಈ ಕೆಲಸ, ಹೇಸಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ತಿನ್ನುವಂಥದ್ದು ಬೇರೆ ಏನೋ ಆಗಿರಬೇಕು, ವಲಸೆ ಆಗಿರಬೇಕು, ವಲಸೆ ಮಾಡೋದಕ್ಕೆ. ಈಗ ನಾನು ಅಧಿಕಾರದಲ್ಲಿದ್ದೀನಪ್ಪ, ನಾನು ಅಧಿಕಾರವನ್ನು ನನ್ನ ಸ್ವಂತಕ್ಕೆ ಅಥವಾ ದುರ್ಬಳಕೆ ಮಾಡ್ಕೊಳ್ತಿದ್ದೀನಿ. ನಾನೀಗ ಲಂಚ ತೆಗೆದುಕೊಳ್ತಿದ್ದೀನಪ್ಪ, ಅಥವಾ ನಾನು ಯಾರಿಗೋ ಮೋಸ ಮಾಡಿ ಭಯ ಹುಟ್ಟಿಸಿ ಏನೋ ಸುಮ್ಮನೆ ದೋಷ ಇದೆ, ಇನ್ನೊಂದೇನೋ ಇದೆ, ಮತ್ತೊಂದಿದೆ ಅಂತಂತೇಳಿ ನನ್ನ ಒಂದು ಸ್ವಂತ ಬೆನಿಫಿಟ್ಗೆ ಏನೋ ಮಾಡ್ತಿದ್ದೀನಿ ಅಂದ್ಕೊಳ್ಳೋಣ. ನಿಜವಾಗ್ಲೂ ನಾನು ಮನುಷ್ಯತ್ವ ನನಗಿದೆಯಾ? ಯಾರಿಗೋ ತೋರಿಸ್ಬೇಕು ಅಂತ ಬದುಕ್ತಿರ್ತೀವಿ. ಇದು ಮನುಷ್ಯರಾದವ್ರು ಮಾಡ್ತಾರ? ಭಗವಂತ ಯಾವತ್ತೂ ಮಾಡಲ್ಲ ಈ ರೀತಿ. ಕಲಿತತ್ವ ಇರೋರು ಮಾತ್ರ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಎಲ್ಲಿ ಸಾಲ ಆಗುತ್ತೆ ಅಂತಂದರೆ, ಎಲ್ಲಿ ರಾಕ್ಷಸ ಗುಣಗಳಿರುತ್ತೋ, ಎಲ್ಲಿ ಅಲಕ್ಷ್ಮಿ ತತ್ವ ಇರುತ್ತೋ, ಎಲ್ಲಿ ಈ ಮನಸ್ಥಿತಿ, ಗೂಬೆ, ಕೋಣ, ಕತ್ತೆ, ನಾಯಿ, ಈ ರೀತಿ ಮನಸ್ಥಿತಿ ಇರುತ್ತೋ ಅಲ್ಲಿ ಸಾಲ ಆಗುತ್ತೆ. ಈಗ ಅಲ್ಲಿಂದ ಹೊರಬರೋದಕ್ಕೆ ಈ ಕತ್ತೆಯ ಮನಸ್ಥಿತಿಯಲ್ಲಿದ್ದರೆ ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಹೊರತು
ಸಾಲ ಮುಕ್ತಿ ಪಡೋದಕ್ಕಾಗಲ್ಲ. ದ ಕಾನ್ಷಿಯಸ್ನೆಸ್ ಇನ್ ವಿಚ್ ಯು ಕ್ರಿಯೇಟೆಡ್ ಡೆಟ್, ಇನ್ ದ ಸೇಮ್ ಕಾನ್ಷಿಯಸ್ನೆಸ್ ಯು ಕೆನಾಟ್ ಕಮ್ ಔಟ್ ಆಫ್ ಇಟ್ ಬಿಕಾಸ್ ದಟ್ ಕಾನ್ಷಿಯಸ್ನೆಸ್ ಕ್ಯಾನ್ ಓನ್ಲಿ ಕ್ರಿಯೇಟ್ ಡೆಟ್. ಆ ಚೈತನ್ಯಕ್ಕೆ ಗೊತ್ತಿರೋದು ಕಷ್ಟಗಳು ಇನ್ನೂ ಹೆಚ್ಚೆಚ್ಚು ಸಂಪಾದನೆ ಮಾಡೋದಕ್ಕೆ ಹೊರತು ಕಷ್ಟಗಳಿಂದ ಹೊರಬರೋದಕ್ಕಲ್ಲ. ಅದಕ್ಕೆ ನಮ್ಮ ಪರಂಪರೆಯಲ್ಲಿ, ಇದು ಸನಾತನ ಧರ್ಮದಲ್ಲಿ ಗುರು ಪರಂಪರೆಗೆ ಅಷ್ಟೊಂದು ಮನ್ನಣೆ ಇರುವಂಥದ್ದು. ಯಾಕಂದರೆ ಒಂದು ಗುರುವಿಗೆ ಗೊತ್ತು ಹೇಗೆ ಇವರ ಕಾನ್ಷಿಯಸ್ನೆಸ್ನ ಚೈತನ್ಯವನ್ನು ಬದಲಿಸಬೇಕು ಅಂತೇಳಿ. ಯಾವಾಗ ನಾವು ಬದಲಾವಣೆ ಆಗ್ತೀವಿ ಆಗ ಮಾತ್ರ ಸುಲಭವಾಗಿ ಸಾಲ ತೀರಿಸ್ಬಿಡ್ತೇವೆ, ಸುಲಭವಾಗಿ ಕಷ್ಟಗಳಿಂದ ಹೊರಗಡೆ ಬರ್ತೇವೆ. ಯಾಕಂತಂದರೆ ಆ ಮನಸ್ಥಿತಿ, ಆ ಕಾನ್ಷಿಯಸ್ನೆಸ್ಸು ಸಹ ನಮ್ಮ ಒಳಗಡೆನೇ ಇದೆ. ಈ ಬ್ರಹ್ಮ ಕಾನ್ಷಿಯಸ್ನೆಸ್ ಅಂತೀವಿ, ಕೃಷ್ಣನ ಚೈತನ್ಯ ಅಂತೀವಿ, ಅದೆಲ್ಲ ನಮ್ಮ ಒಳಗಡೆನೇ ಇದೆ. ಬಟ್ ಸದ್ಯಕ್ಕೆ ಹೊರಬರ್ತಿರೋ ಅಂಥದ್ದು ರಾಕ್ಷಸ ಕಾನ್ಷಿಯಸ್ನೆಸ್ ಅಥವಾ ಚೈತನ್ಯ. ಈ ಕಾನ್ಷಿಯಸ್ನೆಸ್ಸಲ್ಲಿದ್ದು ಅದನ್ನು ಗೆಲ್ಲೋದಕ್ಕಾಗಲ್ಲ. ಸೊ ದಿಸ್ ಈಸ್ ಒನ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಗೊತ್ತಾಗಬೇಕು ಸಾಲ ತೀರಿಸೋದಕ್ಕೆ. ಈಗ ಸಾಲ ಹೆಚ್ಚಾಗ್ತಿದೆಯಪ್ಪ, ಅದಕ್ಕೊಂದು ಮಾತ್ರವಾದ ಕಾರಣ ಇದೆ. ಇದು ಫನ್ ಆಗಿರುತ್ತೆ, ಬಟ್ ಕೇಳಿಸ್ಕೊಳ್ಳಿ, ಒಂದು ಚಿಕ್ಕ ಕಥೆ ಅಷ್ಟೇ. ಒಂದು ಸಲ ಒಬ್ಬ ಋಷಿಗಳು ಮರದ ಕೆಳಗಡೆ ಕುಳಿತುಕೊಂಡು ಧ್ಯಾನ ಮಾಡ್ತಿರ್ತಾರೆ, ತಪಸ್ಸು ಮಾಡ್ತಿರ್ತಾರೆ. ಅದೇ ದಾರಿಯಲ್ಲಿ ಯಾವತ್ತು ಯಮ ನಡ್ಕೊಂಡು ವೇಗವಾಗಿ ಹೋಗ್ತಿರ್ತಾನೆ ಯಮ. ಸೊ ಯಮನನ್ನು ಋಷಿಗಳು ನೋಡ್ತಾರೆ. ನೋಡ್ಬಿಟ್ಟು, ಏನು ಸ್ವಾಮಿ ಎತ್ ಕಡೆ ಹೊರಟಿದ್ದೀರಾ, ಏನು ಸಮಾಚಾರ, ಇವತ್ತು ಎಷ್ಟು ಜನ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಯಮ ಹೇಳ್ತಾನೆ, ಮುಗುಳ್ನಗ್ತಾ ಹೇಳ್ತಾನೆ, ಒಂದು 10,000 ಜನವನ್ನು ಇವತ್ತು ನಾನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ ಅಂತಂತೇಳಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡಿದ್ಬಿಟ್ಟು ಋಷಿಗಳ ಜೊತೆ, ಆಮೇಲೆ ಬರ್ತೀನಿ, ಟೈಮ್ ಆಯಿತು, 10,000 ಜನ ನಾನು ಕರ್ಕೊಂಡು ಹೋಗ್ಬೇಕು ಅಂತಂತೇಳಿ ಯಮ ಹೊರಟೋಗ್ತಾನೆ. ಆಗ ಋಷಿಗಳು ಮತ್ತೆ ಮಾತಾಡೋದು, ಮತ್ತೆ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. ಅದಾದಮೇಲೆ ಮರುದಿನ ಋಷಿಗಳಿಗೆ ಬಂದು ಕೆಲವರು ಹೇಳುವಂಥದ್ದು ನಡೆಯುತ್ತೆ, ಅಲ್ಲ ನಿನ್ನೆ 25,000 ಜನ ಸತ್ತೋದ್ರು ಅಂತೇಳಿ. ಆಗ ಋಷಿಗಳ್ಗನ್ಸುತ್ತೆ, ಇದೇನಪ್ಪ ಇದು, ಯಮ ನಿನ್ನೆ ಬಂದು ನನಗೆ ಹೇಳ್ದ 10,000 ಜನನ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತೇಳಿ, ಅದೇ ಇನ್ನು 15,000 ಎಕ್ಸ್ಟ್ರಾ ಸತ್ತೋದ್ರು, ಯಮ ಸುಳ್ಳು ಹೇಳ್ತಿದ್ದಾನ, ನೋಡೋಣ ಅಂತಂತೇಳಿ ಕೂತ್ಕೊಳ್ತಾರೆ ತಪಸ್ಸಿಗೆ. ಮರುದಿನ ಯಮ ಅದೇ ದಾರಿಯಲ್ಲಿ ಬರ್ತಾನೆ, ನಗ್ತಾ ಹೋಗ್ತಿರ್ತಾನೆ. ಆಗ ಋಷಿಗಳು ಕರೀತಾರೆ, ಯಮ ಬಾರ ಇಲ್ಲಿ ಅಂತ. ಯಮ ಬರ್ತಾನೆ, ಇಬ್ಬರು ಕೂತ್ಕೊಳ್ತಾರೆ. ಕೂತ್ಕೊಂಡು ಮಾತಾಡ್ತಿರ್ಬೇಕಂತಂದರೆ ಯಮನ್ ಕೇಳ್ತಾನೆ, ಅಲ್ಲ ಮೊನ್ನೆ 10,000 ಜನನ ಕರ್ಕೊಂಡು ಹೋಗ್ತೀನಿ ಅಂತಂತ ಹೇಳಿದೆ, ನೀನು ನೋಡಿದ್ರೆ ಮರುದಿನ ನನಗೆ ಗೊತ್ತಾಯಿತು 25,000 ಜನನ ಕರ್ಕೊಂಡು ಹೋಗಿದ್ಯಾ, ಇದು ಸರಿನಾ, ಇದು ನೀನು ಯಾವಾಗ ಕಲಿತೆ ಈಗ ಸುಳ್ಳು ಹೇಳೋದು ಅಂತಂತೇಳಿ ಋಷಿಗಳು ಯಮನನ್ನು ಕೇಳ್ತಾರೆ. ಅದಕ್ಕೆ ಯಮ ಈ ರೀತಿ ಹೇಳ್ತಾನೆ, ಅಪ್ಪ ನಿಜವಾಗ್ಲೂ ನಾನು ಸತ್ಯವಾಗ್ಲೂ 10,000 ಜನ ಕರ್ಕೊಂಡು ಹೋಗೋದಕ್ಕೆ ನೋಡಿ ಲಿಸ್ಟೆಲ್ಲ ಇಲ್ಲೇ ಇಟ್ಕೊಂಡು ಹೋದೆ. ಯಾವಾಗ ಈ 10,000 ಜನ ತೀರೋದ್ರು, ಬೈಕ್ ಇನ್ನೊಂದು 15,000 ಜನ ತೀರೋದ್ರು, ನಾನೇನು ಮಾಡಲಿ, ನಾನು ಕರ್ಕೊಂಡು ಹೋಗೋದು 15,000 ಜನನ. ಇಲ್ಲಿ ಏನು ಅರ್ಥ ಆಯಿತು, ಎಲ್ಲಿ ಭಯ ಇರುತ್ತೋ ಸಾವಿನ್ನು ಬರೋದಕ್ಕೆ ಮುಂಚಿತವಾಗಿ ನಾವು ಸಾವು ಸತ್ತು ಹೋಗ್ತೀವಿ. ಇನ್ನೂ ಜೀವನ ಒಂದು ಎಷ್ಟೋ ಇರುತ್ತೆ, ಬದುಕೋದು ಎಷ್ಟೋ ಉದ್ದಕ್ಕಿರುತ್ತೆ, ಬಟ್ ನಾವು ಬದುಕೋದಕ್ಕೆ ಆಗಲ್ಲ, ಜೀವನ ಮಾಡೋದಕ್ಕೆ ಆಗಲ್ಲ. ಈ ಸಾಲ ಅನ್ನೋದು ಅಷ್ಟು ಭಯಾನಕವಾದ ಒಂದು ವಿಚಾರ. ನಾವು ಅದನ್ನು ಸರಿಪಡಿಸ್ಕೊಳ್ದೆ ಹೋದರೆ ಇಟ್ಸ್ ಲೈಕ್ ಕ್ಯಾನ್ಸರ್, ಇಟ್ಸ್ ಲೈಕ್ ಬಾಡಿಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ. ಬೇಗ ಕಟ್ ಮಾಡಿದ್ರೆ ಬೆರಳು ಮಾತ್ರ ಕಟ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಬಾಡಿ ಆದರೂ ಉಳ್ಕೊಳ್ಳುತ್ತೆ. ನೀವು ಹಾಗೆ ಬಿಟ್ಟರೆ ಕೈ ಇರಲ್ಲ, ನಂತರ ನಾವೇ ಇರಲ್ಲ. ಸೊ ಸಾಲ ಅನ್ನೋ ಅಂಥದ್ದು ಇಟ್ಸ್ ಅ ಕ್ಯಾನ್ಸರಸ್ ಬ್ಲಡಿ ವೈರಸ್. ಇಫ್ ಯು ಡೋಂಟ್ ಕಿಲ್ ಇಟ್, ಇಟ್ ವಿಲ್ ಕಿಲ್ ಯು ಇನ್ ರಿಟರ್ನ್. ಸೊ ಹಾಗಾಗಿ ಭಯ ಪಡಬಾರ್ದು, ಬೇಗ ಸಾಲ ಮುಕ್ತರಾಗಬೇಕು. ನಾವು ಏನಿದೆಯೋ ಇನ್ನೆಷ್ಟಿದೆಯೋ ಜೀವನ ಅಷ್ಟನ್ನು ಅನುಭವಿಸುವಂಥವ್ರಾಗಬೇಕು. ಒಂದು ವೇಳೆ ಋಣಗಳಿಟ್ಕೊಂಡೆ ಯಾರ್ಯಾರ ಹತ್ರ ತೊಗೊಂಡ್ಬಿಟ್ಟಿರ್ತೀವಿ, ವಾಪಸ್ ಅವ್ರು ಕೊಡದೇ ಹೋದರೆ ಮತ್ತೆ ಋಣಮುಕ್ತಿ ಹೊಂದಲ್ಲ ನಾವು ಈ ಭೂಮಿ ಮೇಲೆ. ಅವರುಗಳ ಮನೆಯಲ್ಲಿ ಮತ್ತೆ ಹುಟ್ಟಿ ಮರುಜನ್ಮದಲ್ಲಿ ಎಲ್ಲ ಕರ್ಮಗಳಿಗೆ, ಈ ಋಣಗಳಿಗೆ 1ಕ್ಕೆ 100 ಪಟ್ಟಷ್ಟು ಕಟ್ಟಬೇಕಾಗುತ್ತೆ. ಮತ್ತೆ ಈಗ 1 ರೂಪಾಯಿ ಯಾರಿಗೂ ಕೊಡೋದಿರುತ್ತೆ, ನಾವು 1 ರೂಪಾಯಿ ಕೊಡಲ್ಲ ಅಂದ್ಕೊಳ್ಳಿ, ನಾವು 100 ರೂಪಾಯಿ ಕೊಡಬೇಕಾಗುತ್ತೆ ಈ ಜನ್ಮದಲ್ಲಿ. ಇಲ್ಲ ಈ ಜನ್ಮದಲ್ಲಿ ಆಗದೆ ಹೋದರೆ ಮರು ಜನ್ಮ ತಗೊಂಡು ಬರಬೇಕು. ಸೊ ಯಾಕೆ ಬೇಕ್ರಿ ಈ ಜನ್ಮಗಳು, ಯಾಕೆ ಬೇಕು ಕರ್ಮ ಕಾರ್ಪಣ್ಯಗಳು? ಸೊ ಹಾಗಾಗಿ ನಾವು ತೀರಿಸೋಣ,
ಅದಕ್ಕೆ ಮಾರ್ಗ ಏನಂತ ನಾನು ತಿಳಿಸ್ತೇನೆ, ಮಾಡೋಣ, ಶ್ರೀಮಂತರಾಗೋಣ. ಖಂಡಿತವಾಗ್ಲೂ ಗುರುಗಳೇ, ಅದಕ್ಕೆ ಮುಂದಿನ ಕಾರ್ಯಾಗಾರವನ್ನು ಅಟೆಂಡ್ ಮಾಡಬೇಕು. ಯಾವ ರೀತಿ ನಾವು ಸಾಲ ಬಾಧೆಯಿಂದ ಹೊರಬರಬಹುದು, ಋಣಮುಕ್ತರಾಗಬಹುದು, ಇದೆಲ್ಲದರ ಬಗ್ಗೆ ಗುರುಗಳು ಋಣಮುಕ್ತಿ ದೀಕ್ಷೆಯನ್ನ ಕೊಡ್ತಿದ್ದಾರೆ, ಕಂಕಣವನ್ನ ಕಟ್ಟಿಸಲಿದ್ದಾರೆ, ವಿಶೇಷ ವ್ರತದ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ಲಿದ್ದಾರೆ. ಹಾಗಾಗಿ ನೀವು ಕೂಡ ಋಣಮುಕ್ತರಾಗಬೇಕು, ಸಾಲ ಬಾಧೆಯಿಂದ ಆಚೆ ಬರ್ಬೇಕಂತಂದ್ರೆ ಮುಂಬರುವ ಸೆಪ್ಟೆಂಬರ್ 6ನೇ ತಾರೀಕಿನ ಈ ಕಾರ್ಯಾಗಾರವನ್ನ ತಪ್ಪದೆ ಅಟೆಂಡ್ ಮಾಡಿ. ಇನ್ನು ಗುರುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಟೆಕ್ನಿಕ್ ಅನ್ನ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಇವತ್ತು ಆ ಯಾವ ವಿಶೇಷ ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಲಿದ್ದೀರಿ? ಅವೆಲ್ಲ ವಿಶೇಷವಾದ ತಂತ್ರ ಇದು. ಇದನ್ನು ಎಲ್ಲರೂ ಮಾಡಬೇಕು. ವಿಶೇಷವಾಗಿ ಈ ಋಣಮುಕ್ತಿ ವರ್ಕ್ಶಾಪ್ಗೆ ಬರುವಂಥವ್ರಿಗೆ ತಿಳಿಸಿದ್ದೆ, ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಇದು ತುಂಬ ತುಂಬ ಪವರ್ಫುಲ್, ವಿಶೇಷವಾದದ್ದು. ಸ್ಪೆಷಲಿ ಯಾರಿಗೆಲ್ಲ ಸಾಲ ಇದೆಯೋ, ಋಣಮುಕ್ತಿ ಹೊಂದಬೇಕು, ನನ್ನ ಸಾಲವು ಸಂಪೂರ್ಣವಾಗಿ ನನ್ನಿಂದ ಹೊರಗಡೆ ಹೋಗಬೇಕು, ನಾನು ಸಂತೋಷವಾಗಿ ಬದುಕಬೇಕು ಅನ್ನುವಂಥವ್ರು ಈ ಜಾಗಕ್ಕೆ ಹೋಗಲೇಬೇಕು. ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಎಲ್ಲ ಸಾಲಗಳನ್ನು, ಬಾಧೆಗಳನ್ನು, ಕಷ್ಟಗಳನ್ನು ಹಳದಿ ಕಲರ್ ಪೇಪರ್ನ ಮೇಲೆ ಬ್ಲ್ಯಾಕ್ ಕಲರ್ ಪೆನ್ನಿನಲ್ಲಿ ಬರೆದುಕೊಂಡು ಈ ಜಾಗಕ್ಕೆ ಹೋಗಬೇಕು. ಆ ಜಾಗದಲ್ಲಿರೋ ಒಂದು ಹುಂಡಿಯಲ್ಲಿ, ಏನು ಈಗ ನಾರ್ಮಲಾಗಿ ನಾವು ದುಡ್ಡು ಹಾಕ್ತೀವಲ್ವ, ಅದೇ ಹುಂಡಿಯಲ್ಲಿ ನಮ್ಮ ಸಾಲಗಳನ್ನೆಲ್ಲವನ್ನು ಪಟ್ಟಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಆ ಹುಂಡಿಯಲ್ಲಿ ಹಾಕಬೇಕು. ಅಷ್ಟೇ ಅಲ್ಲ, ಅದೇ ಜಾಗದಲ್ಲಿ, ಅದೇ ದೇವಸ್ಥಾನದಲ್ಲಿ ಕುಳಿತುಕೊಂಡು ಹೇಗೆ ಸಾಲದಿಂದ ಮುಕ್ತಿ ಪಡೆಯೋದು ಅನ್ನುವಂಥ ಬ್ಲೂ ಪ್ರಿಂಟನ್ನು ರಚಿಸಬೇಕು. ನೀವು ಸುಮ್ಮನೆ ಕುಳಿತುಕೊಳ್ಳಿ, ಪೆನ್ ತೆಗೆದುಕೊಳ್ಳಿ, ಖಾಲಿ ಪೇಪರ್ ತೆಗೆದುಕೊಳ್ಳಿ, ಸ್ವಾಮಿ ನನ್ನ ಸಾಲವನ್ನು ಹೇಗೆ ತೀರಿಸಲಿ ಅಂತಂತೇಳಿ ಆ ಶಿವನನ್ನು, ಪರಮೇಶ್ವರನನ್ನು ಕೇಳಿ, ಆ ಪರಮಶಿವ ನಿಮಗೆ ಹೇಳ್ತಾನೆ, ಓಕೆ, ಪಾಯಿಂಟ್ ನಂಬರ್ 1 ಏನು ಮಾಡಬೇಕು, ಪಾಯಿಂಟ್ ನಂಬರ್ 2 ಏನು ಮಾಡಬೇಕು, ಪಾಯಿಂಟ್ ನಂಬರ್ 3 ಅಲ್ಲ, ಬ್ಲೂ ಪ್ರಿಂಟ್ ರೆಡಿ ಮಾಡೋ ಅಂಥದ್ದು ಶಿವ. ನೀವು ಬರೀ ಪೆನ್ನು ಪೇಪರ್ ಹಿಡ್ಕೊಂಡು ಕೂತ್ಕೊಳ್ತೀರಾ ಅಷ್ಟೇ. ಸೊ ಇದು ಆಗುತ್ತೆ. ಎಷ್ಟೋ ಜನಕ್ಕೆ ಇದಾಗಿದೆ, ನನಗೂ ಆಗಿದೆ. ನಾನಿಲ್ಲಿ ತುಂಬ ಸಲ ಹೋಗಿದ್ದೇನೆ. ನೀವು ಇಲ್ಲಿ ಹೋಗಿ ಬನ್ನಿ, ಎಲ್ಲರೂ ಹೋಗಲೇಬೇಕು, ಕಂಪಲ್ಸರಿ. ಇದು ತಮಿಳ್ನಾಡಲ್ಲಿರುವಂಥದ್ದು. ಸೊ ಯಾವ ದೇವಸ್ಥಾನ, ಯಾರಿಗೆಲ್ಲ ನಿಜವಾಗ್ಲೂ ಹೋಗಲೇಬೇಕು, ಗುರುಗಳು ಹೇಳೋದನ್ನ ನಾನು ಮಾಡ್ತೇನೆ ಅನ್ನುವಂಥವ್ರಿಗೆ ಈ ಮಾಹಿತಿಯನ್ನು ಕೆಳಕಂಡ ನಂಬರ್ಗಳಿಗೆ ಫೋನ್ ಮಾಡಿ, ಅವರು ನಿಮಗೆ ಮೆಸೇಜ್ ಮುಖಾಂತರ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಯಾವ ಊರು, ಯಾವ ದೇವಸ್ಥಾನ, ಹೇಗೆ ಹೋಗಬೇಕು ಅಂತಂತೇಳಿ. ಇನ್ನೊಂದು ಜಸ್ಟ್ ಒಂದು ಎಚ್ಚರಿಕೆ ಅಷ್ಟೇ, ಅಲ್ಲಿ ಹೋಗಿ ಏನೇನೋ ಪೂಜೆಗಳು ಮಾಡಿಸ್ಕೊಂಡು ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಕಳೆದು ಬರಬೇಡಿ. ನಾನು ಹೇಳಿದಾಗ ಅಷ್ಟೇ ಮಾಡಿ. ನೀವು ಹೋಗಿ ನಾರ್ಮಲ್ಲಾಗಿ ಎಲ್ಲರೂ ಹೇಗೆ ಹೋಗ್ತಾರೋ ಹಾಗೆ ಹೋಗಿ ಪೂಜೆ ಮಾಡ್ಕೊಳ್ಳಿ. ನಾನು ಹೇಳಿದಾಗೆ ಆ ಹುಂಡಿಯ ಬಾಕ್ಸಲ್ಲಿ ನಿಮ್ಮ ಕರ್ಮಗಳನ್ನು ಹಾಕಿ, ಮತ್ತು ಅಲ್ಲೇ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳಿ. ಒಂದು 9 ನಿಮಿಷ ಮೌನವಾಗಿ ಧ್ಯಾನ ಮಾಡಿ, ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ, ಆಮೇಲೆ ಇಲ್ಲಿ ಬನ್ನಿ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಹೆಚ್ಚೇನು ದುಡ್ಡೇನೋ ಖರ್ಚಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ಮಾಡಿ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷ ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸಾಲದಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇರ್ತೀವಿ. ಗುರುಗಳು ಮುಂದಿನ ಕಾರ್ಯಾಗಾರದಲ್ಲಿ ಋಣಮುಕ್ತರಾಗೋದು ಹೇಗೆ, ಸಾಲದ ಸುಳಿಯಿಂದ ಆಚೆ ಬರೋದು ಹೇಗೆ, ಇದರ ಬಗ್ಗೆ ತಮ್ಮ ವಿಶೇಷವಾದಂತಹ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ, ವ್ರತವನ್ನು ಮಾಡಿಸಲಿದ್ದಾರೆ. ಹಾಗಾಗಿ ನೀವು ಕೂಡ ಈ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ಮುಂದಿನ ಕಾರ್ಯಾಗಾರ ಸೆಪ್ಟೆಂಬರ್ 6ನೇ ತಾರೀಕು ನಡೀತಾ ಇದೆ. ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೆದು ನಿಮ್ಮ ಜೀವನವನ್ನು ಆರಾಮಾಗಿ ನೀವು ನಡೆಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.